ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು. ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಸಮಸ್ತ ವೀಕ್ಷಕರಿಗೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆ ಏನು ಅಂತ ನಾನು ಹೇಳಲ್ಲ, ಯಾಕಂದ್ರೆ ನಮ್ಮ ಅತಿಥಿಗಳೇ ಅದನ್ನ ಹೇಳ್ತಾರೆ. ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರೂ ಆಚರಣೆ ಮಾಡಲೇಬೇಕಾದಂಥ ಹಬ್ಬ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಗಳಿದ್ದಾರೆ. ಇವರು ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಕನ್ನಡವನ್ನ ಕಲಿತು ಕನ್ನಡದವರಿಗೆ ಕನ್ನಡದಲ್ಲೇ ಮಾತಾಡುವಂಥ ವಾರ್ನಿಂಗ್ ಅನ್ನ ಕೊಡ್ತಾ ಇರೋರು. ಎಸ್, ನಮ್ಮ ಜೊತೆಗಿದ್ದಾರೆ ವಿಶೇಷ ಅತಿಥಿಗಳು. ನಮ್ಮ ಜೊತೆಗೆ ಕನ್ನಡದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರುವಂತಹ ಹರ್ಮನ್ ಪ್ರೀತ್ ಸಿಂಗ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸ್ವಲ್ಪ ನರ್ವಸ್ ಆಗಿದ್ದೀನಿ, ಬಟ್ ಚೆನ್ನಾಗಿದ್ದೀನಿ. ಯಾಕೆ ನರ್ವಸ್? ನರ್ವಸ್ ಯಾಕಂದ್ರೆ ಆಡಿಯನ್ಸ್ ಇಲ್ಲ ತಾನೆ, ಅದಕ್ಕೆ ನಾನು ಸ್ವಲ್ಪ ಈ ತರನೂ ಆಗುತ್ತೆ. ಕೆಲವರಿಗೆ ಆಡಿಯನ್ಸ್ ಇದ್ರೆ ನರ್ವಸ್ ಆಗುತ್ತೆ, ಇದು ಉಲ್ಟಾ ಕೇಸು. ಕರೆಕ್ಟ್. ಇಲ್ಲಿ ಅದು ವ್ಯಾಲಿಡೇಷನ್ ಸಿಕ್ಕಲ್ಲ ತಾನೆ, ನೀವು ಏನ್ ಆಗ್ತೀರಾ ಇಲ್ಲ, ನನಗೆ ಸ್ವಲ್ಪ ಹೆದರಿಕೆ. ಆ ಥರ ಏನೂ ಆಗಲ್ಲ, ಕಂಫರ್ಟಬಲ್ ಆಗಿರಿ. ಓಕೆ, ಫ್ಲೋ ಅಲ್ಲಿ ಹೋಗೋಣ. ಓಕೆನಾ? ಸರಿ, ನಡಿಯೋಣ. ನಮ್ ಜೊತೆಗಿದ್ದಾರೆ ರಾಜಸ್ಥಾನದ ಮಾರ್ವಾಡಿ ಹುಡುಗ ಅಜಯ್ ರಾಥೋರ್. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಳ್ಬೇಕು. ಇನ್ನೊಂದ್ಸತಿ ಹೇಳಿ. ಚೆನ್ನಾಗಿದ್ದೀನಿ, ನೀವು ಹೇಳ್ಬೇಕು. ಇದು ಬೇಕು ಅಂತ ಹೇಳ್ತಿರೋದಾ ಅಥವಾ ಇಲ್ಲ, ಹಿಂಗೆ ಮಾತಾಡೋದಲ್ಲ ಆಲ್ಮೋಸ್ಟ್. ಹೌದಾ? ಅದು ಹೇಳ್ಬೇಕು ಅಲ್ಲ, ನೀವು ಹೇಳಬೇಕು. ನನಗೆ ಎಷ್ಟೊಂದು ಜನ ಹೇಳ್ತಾರೆ ಕಮೆಂಟ್, ಅದು ಲಾ ನನ್ ಸ್ವಲ್ಪ ಮಿಸ್ ಆಗ್ಬಿಡುತ್ತೆ. ಅದು ಬರೀ ಕನ್ನಡ ಅಲ್ಲ, ಎಲ್ಲ ಭಾಷೆಯಲ್ಲಿ ಹಂಗೆ ಮಿಸ್ ಆಗುತ್ತೆ, ಎಲ್ಲದರಲ್ಲೂ ಮಿಸ್ ಆಗುತ್ತೆ. ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಇನ್ನೊಂದ್ಸತಿ ಹೇಳಿ. ನೀವು ಮಾತಾಡಿ. ನಾನು ಮಾತಾಡ್ತಾನೆ ಇದ್ದೀನಿ, ಇವಾಗ ನೀವು ಹೇಳಿ. ಸೂಪರ್. ಕರೆಕ್ಟಾ? ನಮ್ ಜೊತೆಗಿದ್ದಾರೆ ವಿಘ್ನೇಶ್ ಪಟ್ಟ ಮುರುಗನ್. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪಟ್ಟೆ ಮುರುಗನ್. ಅದು ಇದು ಹಾಕಿದ್ಮೇಲೆ ಹೆಸರು ಇಟ್ಕೊಂಡಿದ್ದ ಅಥವಾ ಹೆಸರು ಇಟ್ಕೊಂಡಿದೀನಿ ಅಂತ ಇದನ್ನ ಹಾಕೊಂಡ್ ಬಂದಿದ್ದೀರಾ? ಹೆಸರು ಇಟ್ಕೊಂಡಿದ್ದೀನಿ ಅಂತ ಎಲ್ರಿಗೂ ತೋರ್ಸಕ್ಕೆ ಪಟ್ಟೆ ಹಾಕೊಂಡಿರೋದು. ಇದು ಟೈಟಲ್ ಬಂದ ಮೇಲೆ ಆಟಿಟ್ಯೂಡ್ ಚೇಂಜ್ ಆಗುತ್ತೆ ಅಂತಾರಲ್ಲ, ಹಂಗೆ ಅಟೈರ್ ಚೇಂಜ್ ಆಗಿದೆ ನಿಮ್ದು. ಹೇಳ್ಬೋದು. ಇವ್ರು ತಮಿಳ್ನಾಡಿಂದ ಬಂದವರು. ಇವ್ರಿಗೆ ತುಂಬಾ ಜನ ತಮಿಳಲ್ಲೇ ಯಾಕೆ ನೀವು ಕಾಮಿಡಿ ಮಾಡಲ್ಲ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡಲ್ಲ ಅಂತ ಕೇಳ್ತಾರೆ. ಬಟ್ ಕನ್ನಡದ ಮೇಲಿನ ಅಭಿಮಾನಕ್ಕೋಸ್ಕರ ಕನ್ನಡದಲ್ಲೇ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಥ್ಯಾಂಕ್ ಯು. ಇನ್ನು ನಮ್ಮ ಕನ್ನಡದ ಹುಡುಗ, ಇವ್ರನ್ನೆಲ್ಲ ತಿದ್ದೋದಕ್ಕೆ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ RJ ಅಮಿತ್. ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್ ಆಗಿದ್ದೀನಿ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲರೂ ವೆಲ್ಕಮ್ ಮಾಡ್ಕೊಂಡು ಒಂದೇ ಸತಿ ಹೇಳ್ಬೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ನೀವೇ ಫಸ್ಟ್ ಹೇಳ್ಬಿಟ್ರೆ. ನಮ್ದಲ್ಲಿ ಇಡ್ಲಿ ಅಂತ ನಾನು ಅಲ್ವಾ? ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಕನ್ನಡ ರಾಜ್ಯೋತ್ಸವ ದಿನ ನಾವು ಮಾತಾಡ್ತಾ ಇರೋದ್ರಿಂದ ಸೊ ಕನ್ನಡದಲ್ಲೇ ಜಾಸ್ತಿ ಮಾತಾಡೋಣ, ಸರಿನಾ? ಓಕೆನಾ? ಈಗ ಕನ್ನಡದಲ್ಲಿ ಓಕೆ ತಿದ್ದಣ. ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ತಿದ್ದಬೇಕು. ಆ ಜವಾಬ್ದಾರಿ ನಾನು RJ ಅಮಿತ್ ಕೊಟ್ಬಿಡ್ತೀನಿ. ಅಯ್ಯೋ ಸರ್, RJ ಅಂದ್ರು ಮೀನಿಂಗ್ ಏನು? ಅದೆಲ್ಲ ಇದೆ ನೆಕ್ಸ್ಟ್ ಇರಿ. ಓಕೆನಾ? ಇದು ಒಂದು ಪ್ರತಿಜ್ಞೆ. ಓಕೆ, ಕನ್ನಡದಲ್ಲೇ ಮಾತಾಡೋಕೆ ಪ್ರಯತ್ನ ಪಡೋಣ. ಏನಾದ್ರೂ ತಪ್ಪಾದ್ರೆ ಅಥವಾ ಆಂಗ್ಲ ಭಾಷೆ ಅಂದ್ರೆ ಇಂಗ್ಲಿಷ್ ಮಧ್ಯದಲ್ಲಿ ಬಂದ್ರೆ ಅದನ್ನ ತಿದ್ದುತ್ತಾರೆ RJ ಅಮಿತ್. ಓಕೆನಾ? ಅಯ್ಯೋ, ಓಕೆ, ಆಯ್ತಾ? ಓಕೆ ಬೇಡ, ಆಯ್ತಾ? ನಾನು ಆರಂಭದಲ್ಲಿ ಏನ್ ಹೇಳಿದ್ದೆ? ಆರಂಭದಲ್ಲಿ ಏನ್ ಹೇಳಿದೆ? ಈ ಕಾರ್ಯಕ್ರಮದ ಶೀರ್ಷಿಕೆ ಅಂದ್ರೆ ಟೈಟಲ್ ಏನು ಅಂತ ನಾನು ಹೇಳಲ್ಲ, ಇಲ್ಲಿ ಬಂದಿರುವಂತ ಅತಿಥಿಗಳೇ ಹೇಳ್ತಾರೆ ಅಂತಂದೆ. ಈ ಕಾರ್ಯಕ್ರಮಕ್ಕೆ ಏನ್ ಟೈಟಲ್ ಕೊಡ್ಬೋದು, ಶೀರ್ಷಿಕೆ ಕೊಡ್ಬೋದು? ಒಂದು ಟೈಟಲ್ ಕೊಡಿ ನೋಡೋಣ, ಯೋಚನೆ ಮಾಡಿ. ಕ್ವಿಕ್ ಆಗಿರ್ಬೇಕು, ಫಟಾಫಟ್. ಔಟ್ಸೈಡರ್ ಇನ್ಸೈಡರ್ ಶೋ. ಓ ಹಂಗೆ. ಓಕೆ, ಅದು ಆಂಗ್ಲ ಭಾಷೆಯಲ್ಲಿ ಅದರ ಅರ್ಥ ಇತ್ತು. ಅಂದ್ರೆ ಆ ಕಡೆಯಿಂದ ಬಂದವರು ಇಲ್ಲಿ ಕನ್ನಡದಲ್ಲಿ ಮಾತಾಡ್ತಾರೆ ಅಂತ, ಆ ಅರ್ಥದಲ್ಲಿ ಒಂದು ಟೈಟಲ್. ನಿಮ್ದು ಏನ್ ಟೈಟಲ್ ಕೊಡ್ಬೋದು? ಹಬ್ಬೆ ಪಾರಿ ನಿಮ್ಮ ಜವಾಬ್ದಾರಿ. ಅಬ್ಬೆಪಾರಿ ನಿಮ್ಮ ಜವಾಬ್ದಾರಿ. ನೀನ್ ಪೋಯೆಟ್ ನಾ? ನೀವೊಂದು ಟೈಟಲ್ ಕೊಡಿ. ಕನ್ನಡದ ಹಬ್ಬ ಪಕ್ಕದ ಮನೆಯವ್ರ ಜೊತೆ. ನೈಸ್ ಒನ್ ಮ್ಯಾನ್. ಅವ್ರಿಗೆ ಯಾರಾದ್ರೂ ದಯವಿಟ್ಟು ನೀರು ಕೊಡಿ ಅವ್ರಿಗೆ. ಏನ್ ನರ್ವಸ್ ಆಗಿದ್ದೀರಾ? ಇಲ್ಲ, ಸ್ವಲ್ಪ ನೀರು ಕುಡಿಯೋದಕ್ಕೆ ಕೊಟ್ಬಿಡಿ. ಅಮಿತ್, ಬೇರೆ ಬೇರೆ ಶೀರ್ಷಿಕೆಗಳಿದೆ. ಒಂದು ತುಂಬಾ ನಾವು ಉಪಯೋಗಿಸುವಂತಹ ಈ ಒಂದು ಸಾಲು, ಪ್ರತಿದಿನ ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅನ್ನುವಂಥದ್ದು. ಇನ್ನೊಂದು ಎನ್ನಡ ಎಕ್ಕಡ ಎಲ್ಲದಕ್ಕಿಂತ ಮುಂಚೆ ಇಲ್ಲಿ ಬಂದಿದ್ದು ಕನ್ನಡ ಜ್ಞಾಪಕ ಇರಲಿ ಅನ್ನುವಂಥದ್ದು. ಅವ್ರದ್ದು ಮೀನಿಂಗ್ ಅರ್ಥ ಆಯ್ತು. ಕನ್ನಡ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನೇಬರ್ಸ್ ಜೊತೆ, ಒಳ್ಳೆ ಮೀನಿಂಗ್. ನೀವು ಫಸ್ಟ್ ಶೀರ್ಷಕ ಏನ್ ಕೊಟ್ಟಿದ್ದೀರಾ? ಗಾಂಚಲಿ ಬಿಡಿ ಕನ್ನಡ ಮಾತಾಡಿ ಅಂತ.
ಅಂದ್ರೆ ಇದೊಂದು ಮುಂಚೆಯಿಂದನೂ ಇದ್ದಂತಹ ಒಂದು ಸಾಲ. ಸರಿ ಇದು ಆಟೋ ಹಿಂದ್ಗಡೆ ನಾನು ನೋಡಿದ್ದೀನಿ. ಹಾ ಕರೆಕ್ಟ್. ಈಗ ನಾನೊಂದು ಶೀರ್ಷಿಕೆ ಕೊಟ್ಟಿದ್ದೀನಿ ಹೇಳ. ಪ್ಲೀಸ್ ಎರಡು ತರ ಅರ್ಥ ಆಗುತ್ತೆ ನಾನು ಕೊಡ್ತಿರುವಂತ ಶೀರ್ಷಿಕೆ. ಡಬಲ್ ಮೀನಿಂಗ್ ಇದು. ನೋ ಆ ತರ ಅಲ್ಲ, ಎರಡು ಅರ್ಥ ಬರುತ್ತೆ, ನಾಟ್ ಡಬಲ್ ಮೀನಿಂಗ್. ಎರಡೆರಡು ಅರ್ಥ ಬರುತ್ತೆ. ನಾನ್ ಕನ್ನಡಿಗ, ಅದು ನಾನ್ ಕನ್ನಡಿಗನೂ ಆಗಿರ್ಬೋದು, ನಾನ್ ಕನ್ನಡಿಗನೂ ಆಗಿರ್ಬೋದು. ಪನ್ ಹಂಗೆ ನಾನ್ ಕನ್ನಡಿಗ, ನಾನ್ ಕನ್ನಡಿಗ ನೌನ್ ಕನ್ನಡಿಗ ಅಂದ್ರೆ ಟಿವಿಯಲ್ಲಿ ನೋಡೋರಿಗೆ ನಾನ್ ಕನ್ನಡಿಗ ಶೋ, ನಮ್ಗೆ ನಾನ್ ಕನ್ನಡಿಗ, ನಾನು ಕನ್ನಡಿಗ. ಸರ್ ನೀವು ಸರಿ, ಕಾರ್ಯಕ್ರಮ ಮುಂದುವರ್ಸೋಣ. ಈಗ ನೀವು ಅಂದ್ರಿ ಆರ್ಜೆಗೆ ಏನ್ ಹೇಳ್ತಾರೆ ಅಂತ ಅಲ್ವಾ? ವಾಟ್ ಈಸ್ ಆರ್ಜೆ ಅಂತ ಏನೋ ಕೇಳಿದ್ರಲ್ಲ ಅವಾಗ. ಇವಾಗ ಬರೋಣ. ಅವ್ರ ಹತ್ರ ಇಲ್ಲ ಫಸ್ಟ್ ನೀವ್ ಹೇಳಿ, ಆಮೇಲೆ ಅವ್ರ ಹತ್ರ ಕೇಳ್ತೀನಿ. ಇಲ್ಲ, ಅವ್ರ ಕೆಲಸ ಮಾಡೋದ್ರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಟ್ರೈ ಮಾಡೋಣ. ಇಲ್ಲ, ಆಮೇಲೆ ಅವ್ರ ಹತ್ರ ಕೇಳ್ತಿದೀವಿ ಸರಿನಾ ತಪ್ಪಾ ಅಂತ. ನೀವ್ ಹೇಳಿ. ಪ್ರಯತ್ನ ಅಲ್ಲಿಂದ ಬರಲಿ, ಯಾರು ಕೇಳ್ತಾರೋ ಅವರಿಂದ ಪ್ರಯತ್ನ ಮೊದಲು. ಆರ್ಜೆ ಅಂದ್ರೆ ಆಕಾಶವಾಣಿ ಕುದುರೆನಾ? ಆಕಾಶವಾಣಿ ಕುದುರೆ. ಆಕೆ ಅಂದ್ರೆ ಕುದುರೆ. ಓಕೆ, ಹಾ. ಬಟ್ ಕ್ಲೋಸ್ ಬಂದಿದ್ದೀನಿ. ರೇಡಿಯೋ ಮತ್ತೆ ಆಕಾಶವಾಣಿ ಕರೆಕ್ಟ್. ಅದಾದ್ಮೇಲೆ ಆಕಾಶವಾಣಿ ಬಾತೆ ಇಲ್ಲ, ಅದು ಹಿಂದಿ ಆಗ್ಬಿಡುತ್ತೆ. ಆಕಾಶವಾಣಿ ಕೊಡುವರು. ಆಕಾಶವಾಣಿ ಕಲಾವಿದ. ಆಕಾಶವಾಣಿಯ ಕಲಾವಿದ, ಆಕಾಶವಾಣಿಯ ಮಾತುಗಾರ. ಅಮಿತ್, ನನಗೂ ಆಕಾಶವಾಣಿ ನಿರೂಪಕ ಅನ್ಬೋದು. ಆಕಾಶವಾಣಿ ನಿರೂಪಕ ಅಂತ ಹೇಳಬಹುದು. ಇದಕ್ಕೆ ಸರಿಯಾದ ಒಂದು ಪದ ಇಲ್ಲ ಈ ಹೆಸರಿಗೆ ಅಂತ. ಆರ್ಜೆ ಅನ್ನುವಂತಹ ಒಂದು ಪದ ಬಂದಿದ್ದೇ ಎಲ್ಲರೂ ಅದಕ್ಕೆ ಮೊದಲು ಅದೇ ಒಂದು ಪದನ ಯೂಸ್ ಮಾಡ್ತಾ ಇದ್ರು, ಉಪಯೋಗಿಸ್ತಾ ಇದ್ರು ಮುಂಚೆಯಿಂದನು. ಸೊ ಅದೇ ಚೆನ್ನಾಗಿದೆ, ಕೇಳಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಆರ್ಜೆ ಅಂದ್ರೆ ಕೇಳಿಸ್ಕೊಳ್ಳೋಕೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಇದು ಕೇಳಿಸ್ಕೊಂಡೇ ಬರ್ತಾ ಇರ್ತಿದ್ದು. ಸೊ ಚೆನ್ನಾಗಿದೆ. ಆಕಾಶವಾಣಿ ಕಲಾವಿದ ಅಂತ ಹೇಳಿದ್ರೆ ಏಕೆ ಅಮಿತ್ ಅಂದ್ರೆ ಚೆನ್ನಾಗಿರಲ್ಲ. ಈಗ ಅಮಿತಿಗೆ ಪ್ರಶ್ನೆ, ಇವರೆಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್, ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಹೇಳಿ? ಹಾಸ್ಯ ಕಲಾವಿದರು ಅಂತ ಹೇಳುವಂಥದ್ದು ಒಂದು, ಹಾಸ್ಯಗಾರರು ಅಂತ ಹೇಳಬಹುದು. ನಂಗೆ ತಿಳ್ಕೊಳ್ಳೋ ಕುತೂಹಲ, ಏನಕ್ಕೆ ಆ ಸ್ಟ್ಯಾಂಡ್ ಅಪ್ ಅನ್ನುವಂತಹ ಒಂದು ಪದ ಏನಕ್ಕೆ ಸೇರಿಸ್ತಾರೆ ಕಾಮಿಡಿಯನ್ ಜೊತೆ? ಏನಕ್ಕೆ ಅದು ಪದ ಸ್ಟ್ಯಾಂಡ್ ಅಪ್? ಅದು ಸ್ಟ್ಯಾಂಡ್ ಅಪ್ ಕಾಮಿಡಿ ಆರ್ಟ್ ಫಾರ್ಮೇ ಸ್ವಲ್ಪ ರೆಬೆಲ್ ತರ ಇದೆ ತಾನೆ, ಅದಕ್ಕೆ ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಸಮಥಿಂಗ್. ಅದ್ರ ವಿರುದ್ಧ ಎದ್ದು ನಿಂತು, ಅದಕ್ಕೆ ಯಾವುದೋ ಇದ್ರ ವಿರುದ್ಧ ಎದ್ದಿ ಸ್ಟೇಜ್ ಎಲ್ಲರೂ, ಆಮೇಲೆ ಸ್ಟ್ಯಾಂಡ್ ಅಪ್ ನಡೆಯುವಾಗ ಒಬ್ಬ ಮಾತ್ರ ಮೇಲಿರ್ತಾನೆ ಸ್ಟೇಜ್ ಮೇಲೆ ನಿಂತ್ಕೊಂಡು, ಬೇರೆ ಎಲ್ಲರೂ ಕೂತಿರ್ತಾರೆ. ಅವನೊಬ್ಬ ನಿಂತಿದ್ದಾನಂತ ಸ್ಟ್ಯಾಂಡ್ ಅಪ್. ಆ ಥರ ಅವನೊಬ್ಬ ನಿಂತಿ ಎಲ್ರಿಗೂ ಕಾಮಿಡಿ ಮಾಡ್ತಾವನಂತ, ಅದಕ್ಕೆ ಆ ಒಂದು ಸ್ಟ್ಯಾಂಡ್ ಅಪ್ ಅಂತ. ಅದ್ಭುತವಾದ ವಿಷಯ, ನಂಗೂ ಗೊತ್ತಿರಲಿಲ್ಲ ಅದು ಅಲ್ವಾ? ಇವಾಗ ನೀವು ಕರ್ನಾಟಕದಲ್ಲಿ ಎಷ್ಟು ಅಬ್ಸರ್ವ್ ಮಾಡಿದೀರಾ, ಏನ್ ಅಬ್ಸರ್ವ್ ಮಾಡಿದೀರಾ, ಎಷ್ಟು ಗ್ರಾಸ್ಪ್ ಮಾಡಿದೀರಾ ಅಂತ ಒಂದು ಟಾಸ್ಕ್ ತರ ಅಮಿತ್ ಹೆಲ್ಪ್ ಮಾಡ್ಬೋದು. ಆಯ್ತಾ? ಇವ್ರು 3 ಜನಕ್ಕೂ ಬಜರ್ ಇನ್ ಅ ಸೆನ್ಸ್ ಹಿಂಗ್ ಮಾಡಿ. ಇವಾಗ ಯೂಶಲಿ ಫುಡ್ ಯಾರು ಇದ್ರಲ್ಲಿ ತುಂಬಾ ತಿನ್ನೋ ಆಸೆ ಅಥವಾ ನೀವೇನಾ? ಸರಿ, ಈಗ ತುಂಬಾ ಹೋಟೆಲ್ಗಳಿಗೆ ವಿಸಿಟ್ ಮಾಡಿರ್ತೀರಾ ನೀವಲ್ವಾ? ಮಾಡಿರ್ತೀರಾ. ದಿನ ಹೊರಗಡೆ ತಿಂತೀರಾ ಅಥವಾ ಮನೇಲಿ? ಅಮ್ಮ ಹೊಡಿತಾರೆ. ಪಂಜಾಬಿ ಹೇಳಿ ಕೇಳ್ಬೇಕಾ? ಒಳ್ಳೊಳ್ಳೆ ಐಟಮ್ ಮಾಡಾಕ್ತಾರ ಮನೇಲಿ. ಇವಾಗ ಟಾಸ್ಕ್ ಏನು ಅಂತಂದ್ರೆ, ಕನ್ನಡ ಹೆಸರಿರುವಂತ ಹೋಟೆಲ್ಗಳು ಹೇಳ್ಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಉಪಹಾರ ಮನೆ ಅಂತಿರುತ್ತೆ, ಆತರ. ಕನ್ನಡ ವಿದ್ಯಾರ್ಥಿ ಭವನ್, ಶರಾವತಿ ಮುಂದೆ ಶರಾವತಿ, ಅದು ಬಾರದು ಮನೆ ಹತ್ರ ಶರಾವತಿ ಹೋಟೆಲ್. ಚಿಕನ್ ಟಿಫನ್ ರೂಮ್ಸ್, ಚಿಕನ್ನ ಹಳ್ಳಿ ಜೊನ್ನೆ ಬಿರಿಯಾನಿ, ಉಡುಪಿ ಸಾಗರ್. ನಮ್ಮ ಮನೆ ಹುಡುಗರೆಲ್ಲ ತಲೆಗೆ ಏನೇನು ಬರುತ್ತೋ ನಮ್ಮ ಮನೆ ಊಟ. ಓಕೆ, ಆಮೇಲೆ ಹೋಮ್ ಫುಡ್. ಕಾಫಿ ಸಿಕ್ಕಾಪಟ್ಟೆ ಇದೆಯಪ್ಪ. ಬಾಡೂಟ, ಹಳ್ಳಿ ಮನೆ ಬಾಡೂಟ. ಕಾಲೆ ಮನೆ ಕಾಫಿ ಶಾಪ್ ಜಯನಗರಲ್ಲಿ. ಕಹಳೆ ಮನೆ ಹೊಸ ಕಾಫಿ ಶಾಪ್. ಕಹಳೆ ಮನೆ ಸಖತ್ ಫಿಲ್ಟರ್ ಕಾಫಿ ಸಿಕ್ಕತ್ತೆ ಅಲ್ಲಿ. ಪ್ರಮೋಷನ್ ಮಾಡ್ಬಿಟ್ರು ಅಂತ ಇರ್ಲಿ. ಇಲ್ಲ ಪ್ರಮೋಷನ್ ಹೋಗ್ಬೇಡಿ ಅಲ್ಲಿ. ಆಯ್ತಾಯ್ತು, ಗೂಗಲ್ ಪೇ ಬಂದಾಯ್ತು. ನೆಕ್ಸ್ಟ್ ಹಳ್ಳಿ ಮನೆ ಬಾಡೂಟ. ಇವ್ರೇನ್ ಬಾಡೂಟದಲ್ಲೇ ಇದಾರೆ? ಬಾಡೂಟ, ಹಳ್ಳಿ ಮನೆ ಬಾಡೂಟ, ಬೆಂಗಳೂರಿನ ಹಳ್ಳಿ ಮನೆ ಬಾಡೂಟ, ಕರ್ನಾಟಕದ ಬೆಂಗಳೂರಿನ, ಭಾರತದ ಗೌಡ್ರು ಮನೆ, ಕಾಫಿ ಕೇಂದ್ರ, ಕಾಫಿ ಕಟ್ಟೆ. ತಿಂಡಿದು ಒಂದು ಫೇಮಸ್ ಇದೆಯಪ್ಪ. ತಿಂಡಿ ಮನೆ ತಿಂಡಿ ಈ ಕಡೆ ಒಂದು ಹೆಸರಿರುತ್ತೆ, ಮನೆ ತಂಡಿ.
ಊಟ ತಿಂಡಿ ಇದೆ ಮನೆ ತಿಂಡಿ ಅಂತ ನಮ್ಮೂರ ತಿಂಡಿ ನಮ್ಮೂರ ಇಲ್ಲ ಅಲ್ಲಿ ಹೋಗಲ್ಲ ನಾನು. ಅಲ್ಲ ಹೇಳಿದ ಹೆಸರು ಹೇಳಿದ್ದೆ. ನೀವು ಅಲ್ಲಿ ಹೋಗಿರ್ಬೇಕು ಅಂತಿಲ್ಲ, ನಾನು ಅದಕ್ಕೆ ಹೇಳಿದ್ದು ಏನು ಅಬ್ಸರ್ವ್ ಮಾಡಿ. ಆಮೇಲೆ ಒಂದು ಬೆಣ್ಣೆ ದೋಸೆದು ಫೇಮಸ್ ಹೋಟೆಲ್, ದಾವಣಗೆರೆ ಬೆಣ್ಣೆ ದೋಸೆ. ಆಮೇಲೆ ದಾವಣಗೆರೆ ಬೆಣ್ಣೆ ದೋಸೆ ಮತ್ತೆ ಹಲ್ಲಿ ಜೊನ್ನೆ ಬಿರಿಯಾನಿ ಜಯನಗರಲ್ಲಿ ಗ್ರೇಟ್ ಸ್ಪಾಟ್. ನೀವಲ್ಲಿ ಊಟ ತಿನ್ನಿ ಅಲ್ಲೇ ಬಂದ್ಕೊಳ್ಳಿ. ಈಗ ಏನ್ ತುಂಬಾ ಇಷ್ಟ ನಿಮಗೆ ಕರ್ನಾಟಕದ ಫುಡ್ ಅಲ್ಲಿ? ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಮಸಾಲೆ ದೋಸಾ ಜಾಸ್ತಿ, ಆನಿಯನ್ ದೋಸಾ ಸಖತ್ ಇಷ್ಟ ನನ್ಗೆ. ಜಾಸ್ತಿ ಸೌತ್ ಇಂಡಿಯನ್ ಫುಡ್ ತಿಂತೀನಿ. ಅನ್ನನೂ ತಿಂತೀರಾ? ಪುಳಿಯೋಗರೆ ಜಾಸ್ತಿ ಇಷ್ಟ ನಮ್ಗೆ. ನನ್ಗೆ ಸ್ಪೈಸಿ ಫುಡ್ ಜಾಸ್ತಿ ಇಷ್ಟ. ಅವರು ಪುಳಿಯೋಗರೆ ಮಾಡ್ತಾರೆ. ಆಮೇಲೆ ಇವ್ರಿಗೆ ಸ್ವಲ್ಪ ರಾಗಿ ಮುದ್ದೆ ತಿಂದಿನಿ. ರಾಗಿ ಮುದ್ದೆ ಮತ್ತೆ ಹೆಂಗೆ ರಾಗಿ ಮುದ್ದೆ ಹೆಂಗ್ ನುಂಗ್ತಾರೆ ತೋರಿಸಿ. ಋತಿಕ್ ರೋಷನ್ ಫುಲ್ ಚೂ ಮಾಡ್ಕೊಂಡು ಆಗಲ್ಲ ತಾನೆ. ನಾನು ಫಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದೀನಿ, ತಿನ್ಕೊಂಡು ಚೂ ಮಾಡ್ತಾ ಇದ್ದೀನಿ. ಬಟ್ ಅದು ಹೆಂಗ್ ತಿನ್ನೋದು ಗೊತ್ತಾ ನಿಮ್ಗೆ? ರಾಗಿ ಮುದ್ದೆ ಫುಲ್ ಅದು ಉಂಡೆ ಇರುತ್ತಪ್ಪ, ಒಂದು ಉಂಡೆ ಇರುತ್ತೆ, ಬಾಲ್ ಬಸ್ಸಾರು ಇರುತ್ತೆ ಅಥವಾ ನಾಟಿ ಕೋಳಿ ಸಾರು. ಕರೆಕ್ಟ್ ಮಟನ್ ಕರಿ. ನೀವ್ ಹೆಂಗೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಹೆಂಗ್ ಇದ್ ಮಾಡ್ತೀರಾ? ಇಲ್ಲ, ಫಸ್ಟ್ ಸ್ಮಾಲ್ ಬೈಟ್ ತಗೊಂತೀನಿ ನಾನು. ಅದಾದ್ಮೇಲೆ ಅವ್ರು ಸ್ವಲ್ಪ ಸಾಫ್ಟ್ ಮಾಡ್ತೀನಿ. ಅದಕ್ಕೆ ಡಿಪ್ ಮಾಡ್ಕೊಂಡು ಸ್ವಲ್ಪ ಕರಿ ಒಳಗಡೆ ಹೋಗ್ಬೇಕು. ಅದಾದ್ಮೇಲೆ ವೇವ್ ಮಾಡ್ಲೇಬೇಕಿಲ್ಲ ಅಂದ್ರೆ ಜೀರ್ಣ ಆಗಲ್ಲ. ಹೋಗಲ್ಲ ತಾನೆ, ಮೋಷನ್ ನೋಡ್ಬೇಕು ಎಲ್ಲಿ ಹೋಗ್ತಾ ಇದೆ. ಅದಕ್ಕೆ ಆಕ್ಚುಲಿ ತುಂಬಾ ಜನ ಏನ್ ಮಾಡ್ತಾರೆ, ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡ್ಬಿಟ್ಟು ಆ ಮುದ್ದೆ ಮಧ್ಯದಲ್ಲಿ ತುಪ್ಪ ಹಾಕಿ ಸ್ವಲ್ಪ mix ಮಾಡಿ ಟ್ರೈ ಮಾಡ್ತೀನಿ ನಾಳೆ. ಲೈಟ್ ಆಗಿ ತಗೊಂಡು ಒಂದೊಂದು ಡಿಪ್ಪು, ಸ್ವರ್ಗ. ನೆಕ್ಸ್ಟ್ ಏನ್ ತಿಂತೀರಾ? ಅಂದ್ರೆ ಮಸಾಲೆ ದೋಸೆ ಇಷ್ಟ, ದೋಸೆ ತುಂಬಾ ಇಷ್ಟ. ಆಮೇಲೆ ನಮ್ಮ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಇದೆ ಗೊತ್ತಾ, ಅದು ತುಂಬಾ ಇಷ್ಟ. ಅಲ್ಲಿ ನಾವು ಚಿಕ್ಕವರಿಂದ ಹೋಗ್ತಿದ್ರಿ, ಅವಾಗ ಅವರು ಒಂದು ನಾರ್ಮಲ್ ಇದ್ರಲ್ಲಿ ಇಟ್ಕೊಂಡಿದ್ರು, ಅವಾಗಿಂದ ತಿಂತಿದ್ರಿ. ನಾವು ನಮ್ಮ ಫ್ರೆಂಡ್ ಡೈಲಿ ಸಂಡೇ ಬೆಳಿಗ್ಗೆ ಹೋಗೋದು, ನಾಷ್ಟಿಗೆ 2 ಬಿರಿಯಾನಿ, ಒಂದು ಅವ್ರದ್ದು ಛತ್ರಿಯ ಕಬಾಬ್ ಹಾಕೊಂಡು ಮುಗಿಸ್ಕೊಂಡು ಬಂದ್ಬಿಡೋದು.